ಹಳ್ಳಿಯಿಂದ ಡಿಲ್ಲಿ ತನಕ ಸ್ವಚ್ಛತೆಯನ್ನು ಕಾಪಾಡುವಂತಹ ಪೌರ ಕಾರ್ಮಿಕರು ತಮ್ಮ ಜೀವನವನ್ನೇ ಈ ಕ್ಲೀನಿಂಗ್ನ ವಿಚಾರಕ್ಕೆ ಮುಡಿಪಿಟ್ಟಿರ್ತಾರೆ. ಅವ್ರಿಗೇನು ಬೇಕಾದಷ್ಟು ಸಂಬಳ ಕೂಡ ಸಿಗಲ್ಲ. ಬಟ್ ಅವ್ರಿಗೇನು ಸಿಗ್ತಾ ಇದೆ ಅನ್ನೋದನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಹುಟ್ಕೊಳ್ಳುತ್ತೆ. ಕಾರಣ ಇಡೀ ನಗರವನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯದಲ್ಲಿ ತೊಡಗಿರುವಂತಹ ನೂರಾರು ಪೌರ ಕಾರ್ಮಿಕರು ನೆಲೆಸೋದಕ್ಕೆ ಸೂರು ಯಾವ ಪರಿಸ್ಥಿತಿಯಲ್ಲಿದೆ ಗೊತ್ತಾ? ಬನ್ನಿ, ಡೀಟೇಲ್ಸ್ ಇದೆ, ನಾವು ಕೊಡ್ತೀವಿ. ಬಿಬಿಎಂಪಿ ಪೌರ ಕಾರ್ಮಿಕರ ಕ್ವಾರ್ಟರ್ಸ್ ದೇವರಿಗೆ ಪ್ರೀತಿ. ಮಾನ್ಯ ಜಿಬಿಎ ಆಯುಕ್ತರೇ, ತಪ್ಪದೇ ಈ ಸುದ್ದಿ ನೋಡಿ. ಸಿ.ವಿ. ರಾಮನ್ ನಗರ ಕ್ಷೇತ್ರದ ಶಾಸಕರೇ, ಎಲ್ಲಿದ್ದೀರಿ? ಬೆಂಗಳೂರನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಸ್ವಚ್ಛ ಮಾಡುವಂಥವರು ಪೌರ ಕಾರ್ಮಿಕರು. ಆದರೆ ಪೌರ ಕಾರ್ಮಿಕರಿಗೆ ಅಂತ 40 ವರ್ಷಗಳ ಹಿಂದೆ ಕ್ವಾರ್ಟರ್ಸನ್ನು ಕಟ್ಟಿಕೊಟ್ಟಿದ್ರು BBMP ಅವರು. ಆದರೆ ಈಗ ಅದರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಯಾವ ಕ್ಷಣದಲ್ಲಾದ್ರೂ ಕುಸಿದು ಬೀಳುವ ಹಂತದಲ್ಲಿರುವ ಕಟ್ಟಡ, ಎಲ್ಲೆಂದರಲ್ಲಿ ಈಗಾಗಲೇ ಕುಸಿದು ಬಿದ್ದಿರುವ ಗೋಡೆಯ ಸಿಮೆಂಟ್, ಅಲ್ಲಲ್ಲಿ ನೀರು ತೊಟ್ಟಿಕ್ಕುತ್ತಿರುವ ಪೈಪುಗಳು, ಮನುಷ್ಯರಾದವರು ಯಾರೂ ವಾಸಿಸಲು ಯೋಗ್ಯವಲ್ಲದ ಕಟ್ಟಡವಿದು. ಆದ್ರೂ ಅನಿವಾರ್ಯವಾಗಿ ಪೌರ ಕಾರ್ಮಿಕರು ಈ ಕಟ್ಟಡದಲ್ಲಿ ನೆಲೆಸುತ್ತಿದ್ದಾರೆ. ಹೌದು, ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಕದಿರನಪಾಳ್ಯದಲ್ಲಿ ಬಿಬಿಎಂಪಿ ಪೌರ ಕಾರ್ಮಿಕರ ಹೌಸಿಂಗ್ ಕ್ವಾರ್ಟರ್ಸ್ನಲ್ಲಿ ಪೌರ ಕಾರ್ಮಿಕರು ಬದುಕುತ್ತಿರುವ ರೀತಿ ಇದು. ಶ್ರಮಿಕರಿಗೆ ನಮ್ಮ ಸರ್ಕಾರಗಳು ಎಷ್ಟು ಚಂದ ಇಟ್ಟುಕೊಂಡಿವೆ ಅನ್ನೋದಕ್ಕೆ ಜೀವಂತ ನಿದರ್ಶನ ಈ ಕ್ವಾರ್ಟರ್ಸ್. ನಗರವನ್ನ ಕ್ಲೀನ್ ಸಿಟಿಯಾಗಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸುವ ಈ ಕರ್ಮಚಾರಿಗಳು ಮನೆಗೆ ಬಂದು ಒಂದು ಸುಖವಾಗಿ ನಿದ್ದೆ ಮಾಡುವಂತಹ ಸೂರಿಲ್ಲ. ಯಾವಾಗ ಕಟ್ಟಡ ಕುಸಿದು ಬೀಳುತ್ತೋ ಅನ್ನೋ ಭಯದಲ್ಲಿಯೇ ಇವರು ಜೀವನ ದೂಡುತ್ತಿದ್ದಾರೆ. ಇದು ಕದರನಪಾಳ್ಯ ಇಂದಿರಾನಗರ್ BBMP ಕ್ವಾರ್ಟರ್ಸು. ಸೊ ನಮ್ಮ ಪರಿಸ್ಥಿತಿ ಏನಂದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಓಕೆ, ನೀವು ಬೇಕಾದ್ರೆ ನೋಡಿ ಒಂದು ಸಲ. ಫುಲ್ ಎಲ್ಲ ಬಿಲ್ಡಿಂಗ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಸರ್. ವಾಸ ಮಾಡೋ ಇದು ಇಲ್ಲ, ಪ್ರಾಪರಾಗಿಲ್ಲ. ಆದರೂ ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂದರೆ ಆದಷ್ಟು ಅರ್ಧ ಜನ ಆಲ್ಮೋಸ್ಟ್ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ರೀಸನ್ ಏನಂದರೆ ಮಳೆ ಬಂದಾಗ, ಹೆವಿ ಮಳೆ ಬಂದಾಗ ನಾವು ಜೀವಂತಾಗಿ ಇರ್ತೀವೋ ಇಲ್ವೋ ಅಂತ ಭಯದಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಸಮಸ್ಯೆ ಅಂತ ನೀರೆಲ್ಲ ಬರ್ತಾ ಇದ್ದಾರೆ. ಮಳೆ ಬಂದರೆ ಬಿದ್ದೋಗ್ತಾ ಇದೆ. ಹಿಂಗೇನು ಮಾಡ್ತಾರೆ ಅವ್ರಿಗೆ? ಇನ್ನೇ ಸಾರಿ ಕೆಲಸ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಬರ್ತೀನಿ ಅಂತ ಬರೋಲ್ಲ, ಏನಿಲ್ಲ. ಇನ್ನು ಈ ಕ್ವಾರ್ಟರ್ಸ್ ಅನ್ನ ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 126 ಪೌರ ಕಾರ್ಮಿಕರ ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತವೆ. ಆದರೆ ಈ ಕಟ್ಟಡ ಸ್ಥಿತಿ ನೋಡಿದ್ರೆ ಕರುಳು ಕಿವುಚುತ್ತೆ. ಬೆಂಗಳೂರು ಸ್ವಚ್ಛ ಮಾಡುವ ನಮ್ಮ ಬದುಕು ಈ ಕ್ವಾರ್ಟರ್ಸ್ ಅಲ್ಲಿ ಏನಾಗುತ್ತೋ ಎನ್ನುವ ಆತಂಕ ಇಲ್ಲಿನ ನಿವಾಸಿಗಳದ್ದು. ಸರ್, ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಈ ಕ್ವಾರ್ಟರ್ಸ್ ನಲ್ಲಿ ಯಾವಾಗ ಏನು ಬೇಕಾದ್ರೂ ಅನಾಹುತ ನಡೆಯಬಹುದು. ಈ ಕಟ್ಟಡಗಳನ್ನ ನೋಡೋಕೆ ಭಯ ಹುಟ್ಟುತ್ತೆ. ಆದ್ರೆ ಅದರಲ್ಲೇ ಬದುಕುತ್ತಿದ್ದೇವೆ ಅನ್ನೋ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಯಾರು ಏನು ತಲೆ ಕೆಡಿಸ್ಕೊಂತ ಇಲ್ಲ, ಅವ್ರ ಪಾಡಿಗೆ ಓದಿದ್ದಾರೆ. ನಮ್ಗೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿದ್ದೋಗುತ್ತೆ, ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನಮ್ಗೆ ಇವಾಗ ಸದ್ಯಕ್ಕೆ ಇರೋಕ್ಕಾದ್ರೂ ನಮಗೆ ಆಲ್ಟ್ರೇಷನ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಬಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಇದನ್ನ ಬಂದು ನಡೆಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬೀಳ್ತಾ ಇರುತ್ತೆ ಸರ್. ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಯಾರು ಏನು ತಲೆ ಕೆಡಿಸ್ಕೊಂತ ಇಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಬೆಂಗಳೂರು ಪೌರ ಕಾರ್ಮಿಕರು ಕ್ವಾರ್ಟರ್ಸ್ ಇದು. ಯಾರು ಅಂದರೆ ಏನು ಕೆಲಸ ಮಾಡೋ ಜನ ಇದ್ದಾರೆ? ಎಲ್ಲ ಡ್ರೈವರ್ ಇದ್ದಾರೆ, ಕ್ಲೀನರ್ ಇದ್ದಾರೆ, ಆಮೇಲೆ ಪೌರ ಕಾರ್ಮಿಕರಿದ್ದಾರೆ, ಆಮೇಲೆ ಇನ್ನು ಕ್ಲರ್ಕು ಅವರು ಎಲ್ಲ ಇದ್ದಾರೆ. ಎಷ್ಟು ವರ್ಷಗಳ ಹಿಂದೆ ಕಟ್ಟಿದ್ದು ಇದು ಸುಮಾರು 35 ವರ್ಷ ಆಗಿರ್ಬೋದು. ಹೆಂಗಿದೆ ಸರ್ ಈಗ ಪರಿಸ್ಥಿತಿ? ಈಗ ಪರಿಸ್ಥಿತಿ ಹೇಳೋಕ್ಕಾಗಲ್ಲ, ಯಾವಾಗ ಬೀಳ್ತದೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಬಿಎಂಪಿಯಲ್ಲಿ ಒಂದು ಬಾರಿ ಕಾರ್ಪೊರೇಟರ್ ಆಗಿ ಆಯ್ಕೆಯಾದವರ ಮನೆಗಳ ಸ್ಥಿತಿ, ದಶಕಗಳ ಕಾಲ ಅದೇ ಬಿಬಿಎಂಪಿಯಲ್ಲಿ ದುಡಿದವರ ಸೂರಿನ ಸ್ಥಿತಿ ತುಲನೆ ಮಾಡಿ ಸರ್ಕಾರ ನೋಡಬೇಕಿದೆ. ಅವರಿಗಿದ್ದ ಸೌಕರ್ಯದ 1% ಈ ಬಡ ಜೀವಿಗಳಿಗೆ ನೀಡಲಾಗಿದೆಯಾ ಅನ್ನೋ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ. ಸಂಪತ್ತಿನ ಸಮಾನ ಹಂಚಿಕೆ ಅನ್ನೋದು ಕೇವಲ ಭಾಷಣದಲ್ಲಿ ಅಲ್ಲ, ಅನುಷ್ಠಾನದಲ್ಲಿಯೂ ಬರಬೇಕು ಅನ್ನೋದು ಸರ್ಕಾರ ತಿಳಿದುಕೊಳ್ಳಬೇಕಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ತುಂಬಾ ದಾರುಣ ಪರಿಸ್ಥಿತಿಯಲ್ಲಿ ಇಲ್ಲಿನ ಪೌರ ಕಾರ್ಮಿಕ ಕುಟುಂಬಗಳು ಬದುಕ್ತಾ ಇದ್ದಾವೆ. ಮಕ್ಕಳು ಮರಿಗಳ ಜೊತೆ ಬದುಕ್ತಿದ್ದಾರೆ. ಮಕ್ಕಳನ್ನ ಇಲ್ಲೇ ಶಾಲೆಗಳಿಗೆ ಸೇರಿಸಿದ್ದಾರೆ. ಇಂಥ ಪರಿಸ್ಥಿತಿ ಅಂದರೆ ಹೊರಗಡೆ ಹೋಗೋಕ್ಕೂ ಕೂಡ ನಮಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ. ಎಲ್ಲಿ ಬದುಕೋದು ಅನ್ನುವಂಥ ಪ್ರಶ್ನೆ ಇದೆ. ದಯವಿಟ್ಟು ನಮಗೆ ಏನಿಲ್ಲಿ ಜಾಗ ಇದೆ, ಇಲ್ಲಿ ಮತ್ತೇನಾದರೂ ಹೊಸದಾಗಿ ಕಟ್ಟುವಂಥದ್ದು ಅಥವಾ ಬೇರೆ ನಿವೇಶನಗಳನ್ನು ಕೊಡುವಂಥದ್ದು, ಅದು ಏನಾದರೂ ಮಾಡಿ ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಪೌರ ಕಾರ್ಮಿಕ ಕುಟುಂಬಗಳು ಮಾಡ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಶಾಸಕರಾಗಿರ್ಬೋದು, ಹಾಗೆ GB ಅಧಿಕಾರಿಗಳಾಗಿರ್ಬೇಕು, ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮಾಧವೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.